ರಾಜಕೀಯ ದುರುದ್ದೇಶದಿಂದ ಜಮೀನು ಸರ್ವೆ ಆರೋಪ. ಕೇಂದ್ರ ಸಚಿವ ಎಚ್ಡಿಕೆ ಆರೋಪಕ್ಕೆ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ರಾಜಕೀಯ ದುರುದ್ದೇಶದಿಂದಲೇ ಜಮೀನು ಸರ್ವೆ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಮಾಡಿದ್ರು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರ ಆರೋಪಕ್ಕೆ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಅವರು ಯಾವಾಗಲೂ ಕೂಡ ಅನುಕಂಪ ಪಡೆಯೋದಕ್ಕೆ ಹೇಳಿಕೆ ಕೊಡ್ತಾರೆ. ಸೇಡಿನ ರಾಜಕಾರಣ ಮಾಡ್ತಿದ್ದೀವಾ? ಶಾಸಕ ಬಾಲಕೃಷ್ಣ ಹೇಳಿರೋದು ಇದು ಹೈಕೋರ್ಟ್ ಆದೇಶದ ಪ್ರಕಾರ ಆಗ್ತಾ ಇರುವಂತಹ ಸರ್ವೆ. ಸರ್ಕಾರ ಏನು ಮಾಡಿಸ್ತಾ ಇಲ್ಲ. ಡಿಸಿಎಂ ಸಿಎಂ ಏನಾದರೂ ಹೇಳಿದಾರಾ ಸರ್ವೆ ಮಾಡಿ ಅಂತ? ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಇಂಥ ಹೇಳಿಕೆ ಕೊಡಬಾರದು. ಚಿಕ್ಕಗಂಗಾವಾಡಿ ಗ್ರಾಮದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕುಮಾರಸ್ವಾಮಿ ಅವರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜಕೀಯವಾಗಿ ಎದುರಿಸಕ್ಕಾಗದೇನೆ ಸರ್ವೆ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರು ಯಾವಾಗಲೂ 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿದೆ. ಕೂಡ ಅನುಕಂಪದ ಮಾತುಗಳನ್ನೇ ಆಡ್ತಕ್ಕಂಥದ್ದು. ಸೇಡನ್ ರಾಜಕಾರಣ ಮಾಡ್ತಾ ಇದ್ದೀವೋ ಇಲ್ವೋ ಅಂತ ನೀವು ಮಾಧ್ಯಮದವ್ರು ಹೇಳ್ಬೇಕು. ಮಾಡ್ತಾ ಇದ್ದೀವಾ? ಅವ್ರು ಆರೋಪ ಮಾಡ್ತಾ ಇದ್ರೆ ನೀವೇನು ಮಾಡ್ತೀರಾ ಮಾಧ್ಯಮದವರು? ನಿಮ್ಮದು ಜವಾಬ್ದಾರಿ ಐತೆ. ಹೈಕೋರ್ಟ್ ಆದೇಶದ ಪ್ರಕಾರ ಬಂದು ಸರ್ವೆ ಮಾಡ್ತಾವ್ರೆ. ಏನು ಡಿ.ಕೆ. ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯನವರಾಗಲಿ ಆದೇಶ ಮಾಡೋರ ಸರ್ವೆ ಮಾಡಿ ಅಂತ? ರಾಜಕೀಯವಾಗಿ ಎದುರಿಸಕ್ಕಾಗದೇನೆ ಸರ್ವೆ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರು ಯಾವಾಗಲೂ ಕೂಡ ಅನುಕಂಪದ ಮಾತುಗಳನ್ನೇ ಆಡ್ತಕ್ಕಂಥದ್ದು.